ಜಪಾನ್, ಜರ್ಮನಿ ಅಥವಾ ಅಮೆರಿಕದಂತಹ ದೇಶಗಳಲ್ಲಿ ವಿದ್ಯಾರ್ಥಿಗಳು ಹೊಸ ಹೊಸ ಆವಿಷ್ಕಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಕೃತಕ ಬುದ್ಧಿಮತ್ತೆ AI ಬಗ್ಗೆ ಚರ್ಚೆ ಮಾಡ್ತಾರೆ, ರೋಬೋಟಿಕ್ಸ್, ಎಕಾನಮಿಯ ಬಗ್ಗೆ ಮಾತನಾಡ್ತಾರೆ. ನಮ್ಮಲ್ಲಿ ಸ್ವಾತಂತ್ರ್ಯ ಬಂದು ಶತಮಾನಗಳೇ ಹತ್ತಿರ ಬರ್ತಾ ಇದ್ರು ಕೂಡ ಇಂದಿಗೂ ಸಮಿತಿಯಲ್ಲಿ ನಮಗೆಷ್ಟು ಸೀಟು, ನಮಗೆಷ್ಟು ರಕ್ಷಣೆ, ನಮ್ಮ ಜಾತಿ ಅದು, ಇಂತಹದ್ರಲ್ಲಿ ಜಗಳದಲ್ಲಿ ಕಾಲ ಕಳೀತಾ ಇದೀವಿ. ನಮ್ಮ ನಿಜವಾದ ಶತ್ರು ಜಾತಿ ಅಲ್ಲ, ನಮ್ಮ ನಿಜವಾದ ಶತ್ರು ನಿರುದ್ಯೋಗ, ಬಡತನ, ಅಶಿಕ್ಷಣ. ನಾವು ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾ ಇಲ್ಲ. ವಿಶ್ವದ ನಾಯಕನಾಗುವ ಭಾರತ ಕನಸು ಕಾಣಿಸ್ತಾ ಇದೆ. ಕನಸು ಈ ರೀತಿ ನಾವೇ ಹೊಡೆದಾಡ್ಕೊಂಡಾಗ ನನಸಾಗಲು ಸಾಧ್ಯವ. ಇಬ್ಬರಿಗೂ ಬುದ್ಧಿ ಹೇಳಬೇಕಾಗಿದೆ. ನಾನು ಅವರ ಪರವಾಗಿಯೂ ಇಲ್ಲ, ಇವರ ಪರವಾಗಿಯೂ ಇಲ್ಲ. ಇಬ್ಬರಿಗೂ ಬುದ್ಧಿ ಹೇಳಬೇಕಾಗಿದೆ. ಅನ್ಯಾಯವಾದವರಿಗೆ ನ್ಯಾಯ ಸಿಗಬೇಕು. ಆದ್ರೆ ಅಭಿವೃದ್ಧಿಯ ಹಾದಿಯನ್ನ ಎಂದಿಗೂ ಕೂಡ ತಡೆಯಬಾರದು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.